ಬನ್ನಿ ಈ ಪೂಜೆ ಒಳಗೆ ಹೋಗೋಣ. ಇದು ಓಂ ಶಕ್ತಿ ದೇವಸ್ಥಾನ. ಇಲ್ಲಿ 20ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಇಲ್ಲಿ 108 ಕಳಶ ಇಕ್ಕಿದ್ದಾರೆ ಮತ್ತು ಪ್ರಧಾನ ಕಳಶ ಒಂದಿಕ್ಕಿದ್ದಾರೆ, ಅಮ್ಮ ಮೂರ್ತಿ ಒಂದಿಕ್ಕಿದ್ದಾರೆ ಮತ್ತು ಇವರು ಪೂಜಾರಿಗಳು ಓಂ ಮಂತ್ರ ಹೇಳ್ತಾ ಇದ್ದಾರೆ. ಗಣಪತಿನ ಇಕ್ಕಿದ್ದಾರೆ. ಅಲ್ಲಿ ಮುಂದೆ ನಾನು ಅದು ತೋರ್ಸೋಕ್ಕೆ ದೂರ ನಿಂತ್ಕೊಂಡಿದ್ದೆ. ಅಲ್ಲಿ ಕೆಳಗೆ ಗಣಪತಿ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ನವಗ್ರಹ ಪೂಜೆ ಮಾಡ್ತಾರೆ. ಆಮೇಲೆ ಅಮ್ಮದು ಮಂತ್ರ ಎಲ್ಲ ಹೇಳ್ತಾರೆ. ಅಷ್ಟ ದೇವತೆಗಳನ್ನೆಲ್ಲ ಕರೆದು ಪ್ರತಿಷ್ಠಾಪನೆ ಒಂದು ಕಳಶಕ್ಕೆ ಮಾಡ್ತಾರೆ. ಆ ಕಳಶದಿಂದ ನೀರು ತಗೊಂಡು ಮತ್ತು 108 ನದಿಗಳ ಹೆಸರು ಹೇಳಿ ಮತ್ತು ಆ ನೀರನ್ನು ತಗೊಂಡು ಎಲ್ಲ ಮೂಲೆಗೂ ಚೆಲ್ತಾರೆ. ಆ ನೀರನ್ನ ಎಲ್ಲರ ಮೇಲೇನೂ ಹಿಂಗೆ ಚಿಮ್ಮಿಸ್ತಾರೆ. ಅದು ಮಾಡ್ತಾಯಿದ್ದಾರೆ ಇಲ್ಲಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟನ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಚೆನ್ನಾಗಿದೆ ವಿಡಿಯೋ, ಹಂಚಿ. ಬನ್ನಿ ಫ್ರೆಂಡ್, ಇಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ. ಇನ್ನು ತುಂಬ ಇದೆ ಮಂತ್ರ, ಶಾಸ್ತ್ರ, ವೇದ ಎಲ್ಲ ಪಠಿಸ್ತಾ ಇದ್ದಾರೆ ಅಮ್ಮಂಗೆ. ಇದು ಮತ್ತು ಇಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ ತುಂಬ. ಬನ್ನಿ ಫ್ರೆಂಡ್, ಇನ್ನೂ ಸ್ವಲ್ಪ ಮಂತ್ರ ಹೇಳ್ತಾ ಇದ್ದಾರೆ. ಅದಾದಮೇಲೆ ಈ ಕಳಶ ಎಲ್ಲ ಅವ್ರ ಕೈ ಕೊಟ್ಟು ಕಳಿಸ್ತಾರೆ ಆಚೆ ಒಬ್ಬೊಬ್ಬರಿಗೆ. ಅವರು ಊರೇ ಫುಲ್ಲು ರೌಂಡ್ ಹಾಕೋ ಬರ್ತಾರೆ. ಆಮೇಲೆ ಬಂದು ಮಹಾಮಂಗಳಾರತಿ ಮಾಡ್ತಾರೆ. ಒಳಗಿರೋ ಅಮ್ಮಂಗೆ ನಾವು ತಗೋಗಿರ್ತೀವಲ್ಲ ಅಭಿಷೇಕ ನೀರು, ಕಳಶದಲ್ಲಿ ನೀರು, ಅದೆಲ್ಲ ನೀರೂ ಕೂಡ ಸಹ ಅಮ್ಮಂಗೆ ಅಭಿಷೇಕ ಮಾಡಿಸ್ತಾರೆ. ಯಾಕೆಂದರೆ ಒಳಗೆ ಹೋಗೋಕ್ಕೆ ನಂಗೆ ಬಿಟ್ಟಿಲ್ಲ, ವೀಡಿಯೋ ತೆಗಿಬಾರ್ದು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಹೋಗಿಲ್ಲ. ಯಾಕೆ ಅವ್ರಿಗೆ ಬೇಜಾರಿಕ್ಕೋದು ಅಂತ. ಆಮೇಲೆ ಊರೆಲ್ಲ ರೌಂಡ್ ಹಾಕ್ಕೊಬಂದು ಆ ಕಳಶ ನೀರೆಲ್ಲ ಅಮ್ಮಂಗೆ ಅಭಿಷೇಕ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡ್ತಾರೆ. ಅಲ್ಲಿ ತನಕ ನಾನು ಒಳಗೆ ಹೋಗಿಲ್ಲ. ಇವಾಗ ನೋಡಿ, ನಾನು ಹೇಳಿದ್ನಲ್ಲ ಊರೆಲ್ಲ ರೌಂಡ್ ಹಾಕ್ಕೊಬರ್ತಾರೆ ಅಂತ ಇದೆ. ನಾನು ವಿಡಿಯೋ ಒಂದು ಚಿಕ್ಕ ಕಳಶ ಇಟ್ಕೊಂಡಿದ್ದೆ ಫ್ರೆಂಡ್, ತೋರಿಸ್ತಾ ಇದ್ದೀನಿ. ಅದಕ್ಕೆ ನೆಟ್ಟಿಗೆ ಇಲ್ಲಿ ಹೋಗೋವಾಗ ನೋಡಿ ಪ್ರಧಾನ ಕಳಶ ಬಂತು. ಇವ್ರು ಎತ್ಕೊ ಬರ್ತಾ ಇದ್ದಾರಲ್ವ, ಇದೆ ನೋಡಿ. ಅವ್ರು ನಿಂಬೆಹಣ್ಣು ಇಳಿ ತೆಗಿತಾ ಇದ್ದಾರೆ. ಮೇಲಿಂದ ಕೆಳಗೆ ಸುತ್ತಲೂ ಮತ್ತು ಹಿಂಗೆ ಉಲ್ಟದಲ್ಲಿ ಎಲ್ಲ ತೆಗ್ದು ಅಲ್ಲಿ ಆ ನಿಂಬೆಹಣ್ಣನ್ನ ಕಟ್ ಮಾಡಿ ಹಿಂಗೆ ದಿಷ್ಟಿ ತೆಗ್ದು ಹಿಂಗೆ ಹಿಚ್ಕಿ ಹೋಗ್ತಾ ಇದ್ವಿ ನೋಡಿ. ಅಲ್ಲಿ ಮುಂದೆ ಹೋಗ್ತಾ ಗಂಜರ ಮತ್ತು ನೀರು ಮತ್ತು ನಿಂಬೆಹಣ್ಣು ಎಲ್ಲ ಎತ್ಕೊಂಡಿದ್ದಾರೆ. ಹಿಂಗೆ ಪೇಪರಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಅದೆಲ್ಲ ಅಲ್ಲಲ್ಲಿ ಹಿಚ್ಕಿ ಹಿಂಗೆ ಉಗಿಸ್ತಾರೆ. ಅದೊಂದು ಪದ್ಧತಿ ತುಂಬ ನಡೀತು ಇಲ್ಲಿ ಒಳಗೆ. ಅದೇ ವೀಡಿಯೋ ತೆಗಿಯೋಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಯಿತು, ಅದಕ್ಕೆ ಒಳಗೆ ಹೋಗಿಲ್ಲ. ಇವಾಗ ನೋಡಿ, ಇಲ್ಲಿ ನಾನು ಕಳಶ ಎತ್ಕೊಂಡಿದ್ದೀನಿ. ಅದು ಎತ್ಕೊಂಡು ವೀಡಿಯೋ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಫಸ್ಟ್ ಅವ್ರ ಮುಖ ತೆಗ್ದಿಲ್ಲ, ಅರ್ಧಕ್ಕೆ ತೆಗ್ದಿದ್ದೀನಿ ನೋಡಿ ಫ್ರೆಂಡ್. ಓದ್ತಾ ಚೆನ್ನಾಗಿ ತೆಗಿತೀನಿ. ಎಲ್ಲರೂ ಕಳಶ ಎತ್ಕೊಂಡಿದ್ದೀವಿ. 108 ಕಳಶ, ಅದರಲ್ಲಿ ದೊಡ್ಡದೊಂದು ಕಳಶ. ಈ ಕಳಶ ನೀರೆಲ್ಲ ಊರೆಲ್ಲ ಮೆರವಣಿಗೆ ಬರ್ತಾವೆ. ಭಜನೆ ಮತ್ತು ವಾದ್ಯ ಮತ್ತು ಎಲ್ಲ ಥರನೂ ಜೊತೆಲಿ ಹೋಗ್ತೀವಿ ನಾವು. ವಾದ್ಯ ಭಜನೆ ಜೊತೆಲಿ ಹೋಗಿ ಫುಲ್ಲು ಅಮ್ಮನ ಮಂತ್ರ ಹೇಳ್ಕೊಂಡು ಹೋಗ್ತೀವಿ. ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೊಡ್ತಾ ಇರ್ತಾರೆ. ಅವ್ರ ಜೊತೆಲಿ ನಾವು ಹೇಳ್ತಾ ಇರ್ತೀವಿ. ವಾದ್ಯದ ಜೊತೆಲಿ ಇದೊಂದು ಮಂತ್ರ ಹೇಳ್ಕೊಂಡು ಊರೆಲ್ಲ ರೌಂಡ್ ಹೊಡ್ಕೊಬಂದು ಅಮ್ಮಂಗೆ ಆಮೇಲೆ ಅಭಿಷೇಕ ಮಾಡ್ತಾರೆ ಆ ನೀರಲ್ಲಿ ಅಂತ ಹೇಳಿದ್ನಲ್ವ ಫ್ರೆಂಡ್. ಅಲ್ಲಿ ಓಂ ನಡೀತು. ಓಂ ಎಲ್ಲ ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಆಮೇಲೆ ಬನ್ನಿ, ಒಂದೇ ಎರಡು ಸಾಲು ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳೋಣ ನಾವು ಜೊತೆಯಲ್ಲಿ. ಆಯಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ
ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಹೇಳೋಣ. ನಮೋಸ್ತುತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತ ರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಜೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲಸುಸ್ಥ ಮಹಾರೌದೆ ಮಹಾಶಕ್ತಿ ಮಹೋದರಿ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ.